ನಿಮ್ಮ ಕಷ್ಟ ಕಾಲಕ್ಕಾಗಿ ಹಣ ಬೇಕು ನಿಜ, ಹಾಗಂತ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಅದು ಇನ್ಫ್ಲೇಷನ್ನ ಬೀಟ್ ಮಾಡಿ ಬೆಳಿಬೇಕು ಅನ್ನೋ ಕಾರಣಕ್ಕೆ ಪಾಪ್ಯುಲರ್ ಚಾಯ್ಸ್ಗಳು PPF, FD ಇಂತಹ ಸೇಫ್ ಆಪ್ಷನ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದಿದೆ. ಹಾಗಾದರೆ PPF ಮತ್ತು FD ಇದೆರಡರಲ್ಲಿ ಯಾವುದು ಬೆಟರು? ಈ ಯೋಜನೆಗಳ ಬೆನಿಫಿಟ್ಸು, ಚಾಲೆಂಜಸ್ಸು, ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಟ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ. ಆ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ನೀವು ನೋಡ್ತಿದ್ದೀರಿ ವಿಸ್ತಾರ ಮನಿ ಪ್ಲಸ್. FD ಫಿಕ್ಸೆಡ್ ಡೆಪಾಸಿಟ್, ಇದನ್ನ ಟರ್ಮ್ ಡೆಪಾಸಿಟ್ ಅಂತಲೂ ಕರೀತಾರೆ. ಇದರ ಬಗ್ಗೆ ಮೊದಲಿಗೆ ತಿಳ್ಕೊಳ್ತಾ ಹೋಗೋಣ. ಇದು ಒಂದು ಗ್ಯಾರಂಟಿಡ್ ರಿಟರ್ನ್ಸ್ ಪ್ಲಾನ್. ಅಂದರೆ ನೀವು ನಿಮ್ಮ ಹಣವನ್ನು 6 ತಿಂಗಳಿಗೋ, 1 ವರ್ಷಕ್ಕೋ, 2 ವರ್ಷಕ್ಕೋ ಹೀಗೆ ಒಂದು ಲಿಮಿಟ್ ಇರುತ್ತೆ. ಶಾರ್ಟ್ ಟರ್ಮ್ ಅಂದರೆ 3 ವರ್ಷದವರೆಗೂ, ಮಿಡ್ ಟರ್ಮ್ ಅಂತಂದರೆ 5, 7 ಈ ರೀತಿ, ಲಾಂಗ್ ಟರ್ಮ್ ಅಂತಲೂ ಪರಿಗಣಿಸಬಹುದು. 10 ವರ್ಷದವರೆಗೂ ನೀವು ಫಿಕ್ಸೆಡ್ ಡೆಪಾಸಿಟ್ ಇಡೋದಕ್ಕೆ ಅವಕಾಶ ಇದೆ. ಇದರಲ್ಲಿ ಗ್ಯಾರಂಟಿಡ್ ರಿಟರ್ನ್ ಅಂದರೆ ಏನಪ್ಪ ಅಂತಂದರೆ, ಒನ್ಸ್ ನೀವು ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಹಣ ಇಟ್ಟುಬಿಟ್ರೆ ನಿಮಗೆ ಮೊದಲ ತಿಂಗಳಿಂದ ಹಿಡಿದು ಕೊನೆ ನೀವೇನು ಟರ್ಮ್ ತಗೊಂಡಿರ್ತೀರಿ ಆ ಟರ್ಮ್ನವರೆಗೆ ಇಂಟ್ರೆಸ್ಟ್ ರೇಟು ಫಿಕ್ಸ್ಡ್ ಇರುತ್ತೆ. ಯಾವುದೇ ಥರದ ಬದಲಾವಣೆಗೆ ಮಧ್ಯದಲ್ಲಿ ಅವಕಾಶ ಇರೋದಿಲ್ಲ. ಇದು ಮೊದಲ ಗುಣ ಫಿಕ್ಸೆಡ್ ಡೆಪಾಸಿಟ್ ಅಂತ ನೋಡಿಕೊಂಡ್ರೆ. ಎರಡನೆಯ ಅಂಶ ಅವಧಿ. ನಿಮಗೆ ಇಷ್ಟ ಬಂದ ಹಾಗೆ ಅಥವಾ ನಿಮಗೆ ಯಾವುದು ಅನುಕೂಲ ಅಂತ ಅನಿಸುತ್ತೆ ಆ ಟೆನ್ಯೂರನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು. 6 ತಿಂಗಳಿಗೋ, 1 ವರ್ಷಕ್ಕೋ, 2 ವರ್ಷಕ್ಕೋ, 7 ವರ್ಷಕ್ಕೋ, 10 ವರ್ಷಕ್ಕೋ ಹೀಗೆ ನಿಮಗೆ ಆಪ್ಷನ್ಸ್ ಇದ್ದಾವೆ. ಸೊ ಯಾವುದೇ ಥರದ ಇರೋದೇ ಒಂದು ಆಪ್ಷನ್ನು ಬೇಕಾದರೆ ಮಾಡಿ ಅನ್ನೋ ಥರ ಇರೋದಿಲ್ಲ. ನಿಮಗೆ ಬರೀ 7 ದಿನಕ್ಕೂ FD ಇಡೋದಕ್ಕೆ ಕೆಲ ಅವಕಾಶಗಳಿದ್ದಾವೆ. ಸೊ ನಿಮಗೆ ಆ ಅವಧಿ ಅನ್ನೋದು ಸಹ ಒಂದು ಬೆನಿಫಿಟ್ ಅಂತ ಅನಿಸುತ್ತೆ ಫಿಕ್ಸೆಡ್ ಡೆಪಾಸಿಟ್ ಅಂತ ನೋಡಿಕೊಂಡ್ರೆ. ಮೂರನೇದು ಸೀನಿಯರ್ ಸಿಟಿಸನ್ಗಳಿಗೆ ಸಿಗುವಂತಹ ಬೆನಿಫಿಟ್. ಜನರಲ್ ಸಿಟಿಸನ್ಸ್ಗೆ 6% ಕೊಟ್ಟರೆ ಸೀನಿಯರ್ ಸಿಟಿಸನ್ಸ್ಗೆ ಒಂದು 0.5% ಎಕ್ಸ್ಟ್ರಾ ಕೊಡುವಂಥದ್ದು ಇರುತ್ತೆ. ಆಲ್ಮೋಸ್ಟ್ ಪ್ರತಿ ಎಲ್ಲ ಬ್ಯಾಂಕ್ಗಳಲ್ಲೂ ಈ ಥರದ ಬೆನಿಫಿಟ್ಗಳನ್ನು ಕೊಡೋದಿದೆ. ಸೊ ಸೀನಿಯರ್ ಸಿಟಿಸನ್ಸು ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಫಿಕ್ಸೆಡ್ ಡೆಪಾಸಿಟ್ ಆಪ್ಷನ್ಸ್ನಲ್ಲಿ ಅವಕಾಶ ಇದೆ. ಮುಂದಿನದು ನಿಮಗೆ ರೆಗ್ಯುಲರ್ ಇನ್ಕಮ್ ಬರೋ ಥರ ನೀವು ಪ್ಲಾನ್ ಮಾಡ್ಕೊಳ್ಬಹುದು ಫಿಕ್ಸೆಡ್ ಡೆಪಾಸಿಟ್ನಿಂದ. ಅದರರ್ಥ ಪ್ರತಿ ತಿಂಗಳು ನಿಮಗೆ ಪೇ ಆಫ್ ಬರೋ ಥರನೋ ಅಥವಾ ನಿಮಗೆ ಯಾವ ಅವಧಿಗೆ ಬೇಕೋ ಆ ಫಿಕ್ಸೆಡ್ ಡೆಪಾಸಿಟ್ ಆಪ್ಷನ್ನ ಆಯ್ಕೆಗಳನ್ನು ಪರಿಗಣಿಸಿ ನೀವು ರೆಗ್ಯುಲರ್ ಇನ್ಕಮಿಗೂ ಪ್ಲಾನ್ ಮಾಡ್ಕೊಳ್ಬಹುದು FD ಇಡೋದ್ರಿಂದ. ಕೊನೆಯದಾಗಿ ಟ್ಯಾಕ್ಸ್ ಸೇವಿಂಗಿಗೂ ಅವಕಾಶ ಇದೆ. ಅಂದರೆ ನಿಮಗೆ ಈ ಇಂತಿಷ್ಟು ಅವಧಿಯ ನಂತರದಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಇದೆ ಅನ್ನೋದಿದೆ. ಟ್ಯಾಕ್ಸ್ ಸೇವಿಂಗ್ FD ಅಂತಾನೆ ಕರೀತಾರೆ. 5 ವರ್ಷದ ಅವಧಿಗೆ ನೀವು ಫಿಕ್ಸೆಡ್ ಡೆಪಾಸಿಟ್ ಮಾಡ್ತೀನಿ ಅಂತಂದರೆ ಪೋಸ್ಟ್ ಆಫೀಸ್ ಟರ್ಮ್ ಡೆಪಾಸಿಟ್ನಲ್ಲಿ ನಿಮಗೆ ATC ಸೆಕ್ಷನ್ 80C ಅಡಿಯಲ್ಲಿ ಬೆನಿಫಿಟ್ ಸಿಗುವಂಥ ಆಪ್ಷನ್ಗಳಿದ್ದಾವೆ. ಸೊ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಯಾವ ಥರದ ಆಯ್ಕೆಗಳಿದ್ದಾವೆ ಅನ್ನೋದನ್ನು ನೋಡ್ಕೊಂಡು ನೀವು ಮುಂದುವರಿಬಹುದು. ಸೊ ಲಾಂಗ್ ಟರ್ಮಿಗೆ ನೀವು ಟ್ಯಾಕ್ಸ್ ಬೆನಿಫಿಟ್ ಇರುವಂಥ FDಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದು ಫಿಕ್ಸೆಡ್ ಡೆಪಾಸಿಟ್ ಅಂತ ನೋಡಿದರೆ. ಆದರೆ ಒಂದು ನೆನಪಿರಲಿ, ನಿಮ್ಮ ಹಣ ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಇನ್ಫ್ಲೇಷನ್ಗಿಂತ ಜಾಸ್ತಿ, ಡಬಲ್ ಡಿಜಿಟ್ ಗ್ರೋತು ಇಂಥದ್ದೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಇಡೋ ಬದಲಿಗೆ ಅದಕ್ಕಿಂತ ಸ್ವಲ್ಪ ಬೆಟರ್ ಆಪ್ಷನ್ ಅಂತ ನೀವು ಯೋಚನೆ ಮಾಡ್ತೀರಿ. ಸೊ ಇದು ಫಿಕ್ಸೆಡ್ ಡೆಪಾಸಿಟು. ಮುಂದುವರೆದು ಈಗ PPFನ ಬಗ್ಗೆ ತಿಳ್ಕೊಳ್ಳೋಣ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡು. ಅನ್ಆರ್ಗನೈಸ್ಡ್ ಸೆಕ್ಟಾರ್ನಲ್ಲಿರೋರು, ಅಂದರೆ ಕೂಲಿ ಕೆಲಸ ಮಾಡೋರು, ಹಣ್ಣು ವ್ಯಾಪಾರ ಮಾಡೋರು, ಹೂ ಕಟ್ಟಿ ವ್ಯಾಪಾರ ಮಾಡುವಂಥವರು, ಅವರಿಗೆ EPF ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅನ್ನೋದೆಲ್ಲ ಇರೋದಿಲ್ಲ. ಯಾವುದೋ ಕಂಪನಿ ಅವರಿಗೆ ಇಂತಿಷ್ಟು ಪೇ ಮಾಡುತ್ತೆ ಅದೆಲ್ಲ ಇರೋದಿಲ್ಲ. ಸೊ ಅವರ ಇಳಿಕಾಲಕ್ಕಾಗಿ ಅವರು ಈಗಲಿಂದ ಸ್ವಲ್ಪ ಸ್ವಲ್ಪ ಸೇವ್ ಮಾಡಿಕೊಂಡು ಹೋದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅಂದರೆ 20 ವರ್ಷ 30 ವರ್ಷ ಇಷ್ಟು ಅವಧಿಗೆ ನೀವು ಹೂಡಿಕೆ ಮಾಡ್ಕೊಳ್ತಾ ಹೋದರೆ ಕಾಂಪೌಂಡ್ ಇಂಟ್ರೆಸ್ಟ್ನ ಲಾಭದಿಂದ ತುಂಬ ದೊಡ್ಡ ಮೊತ್ತದ ಅಮೌಂಟನ್ನು ನೀವು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇದು PPFನ ಸ್ಟ್ರೆಂತು. ಇದರ ಗುಣಲಕ್ಷಣಗಳನ್ನು ನೋಡ್ತಾ ಹೋದರೆ 15 ವರ್ಷ ಲಾಕ್ಡ್ ಇನ್ ಇರುತ್ತೆ PPFನಲ್ಲಿ ಹಾಕುವಂಥ ಹಣ. ನಾನು ಇವತ್ತು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ 2022, 2037ರವರೆಗೆ ನಾನು ಅದನ್ನು ಯೋಚನೆ ಕೂಡ ಮಾಡೋ ಹಾಗಿಲ್ಲ ವಿತ್ಡ್ರಾ ಮಾಡೋದಕ್ಕೆ. ಕೆಲ ಕಂಡೀಷನ್ಸ್ ಇದ್ದಾವೆ. ಆ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಿದರೆ ಕೆಲ ಸ್ಪೆಷಲ್ ಕಂಡೀಷನ್ಸ್ ಇರ್ತವೆ, ಅಂಥದ್ದಕ್ಕೆ ಮಾತ್ರ ನೀವು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಏನೋ ಕಾಯಿಲೆ ಬಿದ್ದುಬಿಟ್ರಿ ಅಥವಾ ಯಾರು ಡೆಪಾಸಿಟ್ ಮಾಡ್ತಾ ಇದ್ರು ಅವರಿಗೇನೋ ಸಮಸ್ಯೆ ಆಯಿತು, ಈ ರೀತಿ ಕೆಲ ಕಂಡೀಷನ್ಸ್ ಇದ್ದಾವೆ. ಆ ಕಂಡೀಷನ್ಸನ್ನು ನೀವು ಫುಲ್ಫಿಲ್ ಮಾಡಿದರೆ ನಿಮಗೆ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದು ಇಂತಿಷ್ಟು ಅಂತ ಇರುತ್ತೆ. ನಿಮಗೆ ಕಂಪ್ಲೀಟ್ ನನ್ನ ಹಣ ಎಲ್ಲ ಬೇಕು ಅಂತಂದರೆ ನಿಮಗೆ ಸಿಗೋದಿಲ್ಲ. ನಾನು ದಂಡ ಕಟ್ತೀನಿ ಎಲ್ಲ ಕೊಟ್ಬಿಡಿ, ಸಿಗೋದಿಲ್ಲ. ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ನಿಮ್ಗೆ ಆ ಥರದ ಅವಕಾಶ ಇರುತ್ತೆ. ಇನ್ನು ನೀವು ಟ್ಯಾಕ್ಸ್ ಬೆನಿಫಿಟ್ ಅಂತ ನೋಡಿಕೊಂಡ್ರೆ ಟ್ರಿಪಲ್ ಬೆನಿಫಿಟನ್ನು ನೀವು PPFನ ಅಡಿಯಲ್ಲಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಂದರೆ 3 ಎಕ್ಸೆಂಪ್ಟ್ಗಳು ನಿಮಗೆ ಸಿಗುತ್ತೆ. ನೀವು ಹಾಕೋ ಹಣಕ್ಕೆ ATC ಬೆನಿಫಿಟ್ ಸಿಗುತ್ತೆ. 1.5 ಲಕ್ಷ ರೂಪಾಯಿವರೆಗೆ ಮ್ಯಾಕ್ಸಿಮಮ್ ನೀವು ಹಾಕ್ಬೋದು, ಅದಕ್ಕೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಆ ಹಣ ಗಳಿಸುವ ಬಡ್ಡಿಗೆ ಯಾವುದೇ ಥರದ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ನೀವು ಓವರಾಲ್ ವಿತ್ಡ್ರಾ ಮಾಡ್ತಿರಲ್ಲ ಕಾರ್ಪಸ್ಸು, ಅದ್ರ ಮೇಲೂ ನೀವು ₹1 ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಸೊ ಟ್ರಿಪಲ್ ಬೆನಿಫಿಟ್ ನಿಮಗೆ PPFನಲ್ಲಿ ಸಿಗುತ್ತೆ. ಕೇಂದ್ರ ಸರ್ಕಾರದ ಗ್ಯಾರಂಟಿ ಇರುವಂಥ ಯೋಜನೆ. ಸೊ ನಿಮಗೆ ಮೋಸ ಆಗಿಬಿಡುತ್ತಪ್ಪ ಅನ್ನೋ ರೀತಿಯಲ್ಲಿಲ್ಲ. ನೀವು ಫಿಕ್ಸೆಡ್ ಡೆಪಾಸಿಟ್ ಅಂತ ನೋಡಿಕೊಂಡ್ರೆ ಯಾವುದೋ ನೀವು NBFCಗೆ ಹೋಗ್ತೀರಿ, ಯಾವುದೋ ಪ್ರೈವೇಟ್ ಕಂಪನಿಗೆ ಹೋಗ್ತೀರಿ, ಆ ಕಂಪನಿ ನಿಮಗೆ ಮೋಸ ಮಾಡೋ ಚಾನ್ಸಸ್ ಇರಬಹುದು, ಅದು ಒಂದು ವೇಳೆ ಸಮಸ್ಯೆಗೆ ಸಿಕ್ಕಾಕೊಂಡ್ರೆ. ಆದರೆ PPF ಅಂತ ಬಂದಾಗ ಕೇಂದ್ರ ಸರ್ಕಾರನೇ ನಿಮಗೆ ಸಾವರಿನ್ ಗ್ಯಾರಂಟಿಯನ್ನು ಕೊಟ್ಟು ಬಿಡುತ್ತೆ. ಆ್ಯಂಡ್ ನೀವೊಂದು 18 ವರ್ಷಗಳವರೆಗೆ ನಿಮಗೆ ಆನ್ಲೈನ್ PPF ಕ್ಯಾಲ್ಕುಲೇಟರ್ಗಳಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ನೀವು ಹೂಡಿಕೆ ಮಾಡುವ ಹಣ
ಓವರಾಲ್ 18 ವರ್ಷ 20 ವರ್ಷ ಈ ರೀತಿ ನೀವು ಹೂಡಿಕೆ ಮಾಡ್ತಾ ಹೋದರೆ ನಿಮ್ಮ ಹೂಡಿಕೆ ಮೊತ್ತಕ್ಕಿಂತಲೂ ಎಕ್ಸ್ಟ್ರಾ ಬಡ್ಡಿನೇ ಗಳಿಸುತ್ತೆ ಪಿ ಪಿ ಎಫ್ ಇನ್ವೆಸ್ಟ್ಮೆಂಟು. 7.1% ಈಗ ಇಂಟ್ರೆಸ್ಟ್ ರೇಟ್ ಇರೋದು ಪಿ ಪಿ ಎಫ್ನಲ್ಲಿ. ನಿಮಗೆ ಎಫ್ ಡಿನಲ್ಲಿ ಎಲ್ಲ ಕಡೆ 7.1% ಸಿಕ್ಬಿಡುತ್ತಾ? ಆ ರೀತಿಯದ್ದಿಲ್ಲ. ಸೊ ನೀವು ಎಷ್ಟು ಟರ್ಮ್ಗೆ ಇಡ್ತೀರಿ ಅನ್ನೋ ಆಧಾರದ ಮೇರೆಗೆ ವೇರಿ ಆಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗಿಂತ ಸ್ವಲ್ಪ ಬೆಟರ್ ಇಂಟ್ರೆಸ್ಟ್ ರೇಟ್ ಅನ್ನೋದಷ್ಟೇ. ಆದರೆ ಲಿಕ್ವಿಡಿಟಿ ಅನ್ನೋದರಲ್ಲಿ ಪಿ ಪಿ ಎಫ್ಗಿಂತ ಎಫ್ ಡಿ ಸ್ವಲ್ಪ ಬೆಟರ್ ಆಪ್ಷನ್ ಅಂತ ಅನಿಸುತ್ತೆ. ಅಂದರೆ ನಿಮಗೆ ಇನ್ನೊಂದು 2 ವರ್ಷಕ್ಕೆ ಹಣ ಬೇಕು ಅಥವಾ ನಿಮಗೆ ಬೇಕು ಅನಿಸಿದಾಗ ನಾನು ಇನ್ನೇನಕ್ಕೂ ನಾನು ತೊಡಗಿಸಬೇಕು ಹಣ ಅಂತಂದರೆ ಸಿಕ್ಬಿಡುತ್ತೆ. ಪಿ ಪಿ ಎಫ್ನಲ್ಲಿ ಹಾಗಾಗೋದಿಲ್ಲ. ಸೊ ನಿಮಗೆ 15 ವರ್ಷ ಲಾಕ್ಡ್ ಇನ್ ಇರುತ್ತೆ. ಎಫ್ ಡಿನಲ್ಲಿ ಹಾಗಲ್ಲ. ನೀವು ಇಂತಿಷ್ಟು ಅಂತ ಫೈನ್ ಕಟ್ಬೋದು. ಪ್ರಿಮೆಚೂರ್ ವಿತ್ಡ್ರಾವಲ್ಗೆ ಕೆಲ ಕಂಡೀಷನ್ಸ್ ಇರ್ತವೆ, ಅದನ್ನು ನೀವು ಫುಲ್ಫಿಲ್ ಮಾಡಿದರೆ ನಿಮ್ಮ ಹಣವನ್ನು ನೀವು ವಾಪಸ್ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಇದು ಎಫ್ ಡಿ ವರ್ಸಸ್ ಪಿ ಪಿ ಎಫ್ ಅಂತ ನೋಡಿಕೊಂಡ್ರೆ ಇರುವಂಥ ಕ್ಯಾರೆಕ್ಟರಿಸ್ಟಿಕ್ಸು. ಇದರ ಆಧಾರದ ಮೇರೆಗೆ ನೀವು ಡಿಸೈಡ್ ಮಾಡಬೇಕಾಗಿರೋದು ನಿಮ್ಮ ಹೂಡಿಕೆ ಲಾಂಗ್ ಟರ್ಮಾ, 15 ವರ್ಷ ಕಾಯೋದಕ್ಕೆ ರೆಡಿ ಇದ್ದೀರಾ, ಇಲ್ಲ ನಿಮಗೆ ಬೇಗ ಶಾರ್ಟ್ ಟರ್ಮ್ ಗೋಲ್ಗಳಿಗೆ ಬೇಕಾಗುತ್ತಾ, ಆ್ಯಂಡ್ ನಿಮಗೆ ಟೆನ್ಯೂರು 15 ವರ್ಷ ಕಾಯಕ್ಕಾಗುತ್ತಾ ಆಗೋದಿಲ್ವಾ, ಟ್ಯಾಕ್ಸ್ ಬೆನಿಫಿಟ್ ಬೇಕೇ ಬೇಕಾ, ಇಲ್ಲ ಅಂತಂದ್ರೂ ಪರವಾಗಿಲ್ಲ ನನಗೆ ಲಿಕ್ವಿಡಿಟಿನೇ ಮೈನ್ ಇಂಟೆನ್ಷನ್ ಅಂತ ನೀವು ಯೋಚನೆ ಮಾಡ್ತೀರಾ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಮುಂದುವರಿರಿ. ಎಫ್ ಡಿನ ಪಿ ಪಿ ಎಫ್ ಅನ್ನೋ ಡಿಸಿಷನನ್ನು ಕೈಗೊಳ್ಳಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಂಥ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ. ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ ಜನಪರ.